ವಿದೇಶದಲ್ಲಿ ಕುಳಿತು ಬೆಂಗಳೂರಿನಲ್ಲಿರುವಂತಹ ಫೈನಾನ್ಸ್ ಕಂಪನಿಗೆ ಕನ್ನ ಹಾಕಿದ್ದಾರೆ. ವಿಸ್ಡಮ್ ಫೈನಾನ್ಸ್ ಅಕೌಂಟ್ ಹ್ಯಾಕ್ ಮಾಡಿ ಕೋಟಿ ಕೋಟಿ ರೂಪಾಯಿ ಲೂಟಿ ಹೊಡೆಯಲಾಗಿದೆ. ವಿಸ್ಡಮ್ ಫೈನಾನ್ಸ್ನ ಬರೋಬ್ಬರಿ 47 ಕೋಟಿ ರೂಪಾಯಿಯನ್ನ ಕದ್ದಿದ್ದಾರೆ ಸೈಬರ್ ಕಳ್ಳರು. ಕೂತಿರೋದು ವಿದೇಶದಲ್ಲಿ, ಕೊಳ್ಳೆ ಹೊಡೆದಿರೋದು ಬೆಂಗಳೂರಿನ ಫೈನಾನ್ಸ್ ಕಂಪನಿಯ ಹಡಗಲಿ. 600 ನಕಲಿ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಬರೋಬ್ಬರಿ 47 ಕೋಟಿಯನ್ನ ಪ್ರಕರಣ ಭೇದಿಸಿದ್ದಾರೆ ಸಿಸಿಬಿ ಪೊಲೀಸರು. ಇಬ್ಬರ ಬಂಧನ ಕೂಡ ಆಗಿದೆ. ಸರ್ವರ್ ಕೊಟ್ಟಿದ್ದ ಇಸ್ಮಾಯಿಲ್ ಹಾಗೂ ಸಾಥ್ ಕೊಟ್ಟಿದ್ದಂತ ಅತ್ತರ್ ಬಂಧನ ಆಗಿದೆ. ಇಸ್ಮಾಯಿಲ್ ವಿಚಾರಣೆ ವೇಳೆ ಒಂದಷ್ಟು ಆರೋಪಿಗಳ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿದೆ. ಈ ವೇಳೆ ಆರೋಪಿ ಜೊತೆ ಚಾಟ್ ಮಾಡಿದ್ದು ಪತ್ತೆಯಾಗಿದೆ. 10 ಕೋಟಿ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಆರೋಪಿಯಿಂದ ಲ್ಯಾಪ್ಟಾಪ್ ವಶಕ್ಕೆ ಪಡೆದಿದ್ದಾರೆ. ಹ್ಯಾಕ್ ಮಾಡಿದ್ದೇ ರೋಚಕ ಅನ್ನೋದು ಕೂಡ ಇಲ್ಲಿ ಕಂಡು ಬಂದಿದೆ. ಸೈಬರ್ ಕದಿಮರೆ ಹೀಗೆ ಯಾವಾಗ ಹೇಗೆ ಎಲ್ಲಿ ಹ್ಯಾಕ್ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ. ನೋಡಿ, ಮನಿ ವ್ಯೂ ಎಂಬ ಆ್ಯಪ್ ಅನ್ನ ಹೊಂದಿದ್ದಾರೆ ಈ ವಿಸ್ಡಮ್ ಫೈನಾನ್ಸ್ನವರು. ಈ ಆ್ಯಪ್ ಮೂಲಕನೇ ಸಾರ್ವಜನಿಕರಿಗೆ ಲೋನ್ ಅನ್ನ ಕೊಡಲಾಗುತ್ತೆ. ಇದೆಲ್ಲದ್ರ ಬಗ್ಗೆ ಏನೋ ಮಾಹಿತಿ ತಿಳ್ಕೊಂಡಿರುವಂತ ಈ ಸೈಬರ್ ಕ್ರೈಮ್ನ ಕದಿಮರೇನಿದ್ದಾರೆ ಈ ರೀತಿಯಾಗಿ ಹ್ಯಾಕ್ ಮಾಡಿದ್ದಾರೆ. ಈ ಆ್ಯಪ್ನ API ಕೀ ಹ್ಯಾಕ್ ಮಾಡಿದ್ರು ಹ್ಯಾಕರ್ಸ್ ತಂಡ. ಹಾಂಗ್ಕಾಂಗ್, ಫಿಲಿಪೈನ್ಸ್ನಲ್ಲಿ ಕೂತು ಫ್ರಾನ್ಸ್ IP ಅಡ್ರೆಸ್ ಅನ್ನ ಬಳಸಿಕೊಂಡು ಹ್ಯಾಕ್ ಮಾಡಲಾಗಿತ್ತು. ಈ ಮೂಲಕ ವಿಸ್ಡಮ್ ಫೈನಾನ್ಸ್ನ 2 ಬ್ಯಾಂಕ್ ಅಕೌಂಟ್ಗೆ ಎಂಟ್ರಿ ಪಡ್ಕೊಂಡಿದ್ರು ಇವರು. 653 ಅಕೌಂಟ್ಗೆ 49 ಕೋಟಿ ಹಣವನ್ನ ವರ್ಗಾವಣೆ ಮಾಡಿಕೊಂಡಿದ್ದಾರೆ. 653 ಅಕೌಂಟ್ಗಳಲ್ಲಿ ಸಾರ್ವಜನಿಕರ ಅಕೌಂಟ್ಗಳು ಇದ್ದಾವೆ. ಸಾರ್ವಜನಿಕರ ಅಕೌಂಟ್ಗೆ ಹೋದ್ರೆ ಪೊಲೀಸರ ತನಿಖೆಯ ದಿಕ್ಕನ್ನ ತಪ್ಪಿಸಬಹುದು ಅನ್ನುವಂಥ ಪ್ಲಾನ್ ಇವ್ರದ್ದು. ಹ್ಯಾಕರ್ಸ್ ತಂಡದ ಜೊತೆಗೆ ನಿಕಟ ಸಂಪರ್ಕ ಹೊಂದಿದ್ದಂಥ ಇಸ್ಮಾಯಿಲ್ ದುಬೈನಲ್ಲಿದ್ದಂಥ ತಂಡದ ಜೊತೆ ಈತನಿಗೆ ಸಂಪರ್ಕ ಇತ್ತು. ಬೆಳಗಾವಿಯ ಇಸ್ಮಾಯಿಲ್ ದುಬೈನ ತಂಡದಿಂದ ಹಾಂಗ್ಕಾಂಗ್ನಲ್ಲಿ ಚೀನಾದವರ ಮೂಲಕ ಹ್ಯಾಕ್ ಮಾಡಲಾಗಿತ್ತು. ಕೊನೆಗೆ ಲೂಟಿ ಹೊಡೆದಂಥ ಹಣದಲ್ಲಿ ದುಬೈ ಮತ್ತು ಚೀನಾದವರಿಗೆ ಹಾಗೂ VPS ನೀಡಿದ್ದಂಥ ಇಸ್ಮಾಯಿಲ್ಗೂ ಕೂಡ ಹಂಚಿಕೆ ಮಾಡ್ತಾ ಇದ್ರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್. ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಿದ್ದಾರೆ. ಸಂತೋಷ್, ಈ ರೀತಿಯಾಗಿ ಹ್ಯಾಕ್ ಆದಂತ ಸಂದರ್ಭದಲ್ಲಿ ಪ್ರಕರಣ ಭೇದಿಸೋದು ಕೂಡ ರೋಚಕ ಆಗಿರುತ್ತೆ. ಈ ರೀತಿ ಹ್ಯಾಕ್ ಮಾಡಿದ್ ಹೇಗೆ, ಜೊತೆಗೆ ಪೊಲೀಸರಿಗೆ ಮಾಹಿತಿ ತಿಳಿದಿದ್ದು ಹೇಗೆ, ಈ ಜಾಲದಲ್ಲಿ ಯಾರ್ಯಾರಿದ್ದಾರೆ ಅನ್ನೋದು ಗೊತ್ತಾಗಿದೆಯಾ? ತನಿಖೆ ಯಾವ ಹಂತದಲ್ಲಿದೆ? ಏನು ಬೆಂಗಳೂರು ಸೈಬರ್ ಪೊಲೀಸರು ಪ್ರಕರಣವನ್ನು ಭೇದಿಸಿರುವಂಥದ್ದು. ಸುಮಾರು 49 ಕೋಟಿಯನ್ನು ಕೇವಲ 2 ಗಂಟೆಯಲ್ಲಿ ಎಗರಿಸಿದಂಥ ತಂಡ ಏನೈತಿ, ತಂಡವನ್ನು ಬಂಧನವನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಈ ಹಣ ಕಳೆದುಕೊಂಡಂಥ ಕಂಪನಿ ಏನಿತ್ತು, ಫೈನಾನ್ಸ್ ಕಂಪನಿ, ಅದು ದೂರು ಕೊಡುತ್ತೆ. ದೂರು ಕೊಟ್ಟ ಬಳಿಕ ಆ ಬಗ್ಗೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಂಥ ಪೊಲೀಸರು ತನಿಖೆಯನ್ನು ನಡೆಸ್ತಾ ಹೋದಂಥ ಸಂದರ್ಭದಲ್ಲಿ ಅದರ ಒಂದು ಬೇರೆ ಲೋಕವೆಯಲ್ಲಿ ಪತ್ತೆ ಆಗುವಂಥದ್ದು. ಎಲ್ಲೋ ವಿದೇಶದಲ್ಲಿ ಕೂತ್ಕೊಂಡು ಬೆಂಗಳೂರಿನಲ್ಲಿರುವಂಥ ಫೈನಾನ್ಸ್ ಕಂಪನಿಯ ಸುಮಾರು 49 ಕೋಟಿ ಹಣವನ್ನು ಸುಮಾರು 659 ಅಕೌಂಟ್ಗಳಿಗೆ, ಅಂದರೆ ಅವ್ರಿಗೆ ಬೇಕಾಗಿರೋಂಥ ಅಕೌಂಟ್ಸು, ಒಂದಿಷ್ಟು ಪಬ್ಲಿಕ್ ಅಕೌಂಟ್ಸ್ಗಳಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಹಣವನ್ನು ವರ್ಗಾವಣೆ ಮಾಡಿರುವಂಥದ್ದು ಪೊಲೀಸರು ತನಿಖೆಗೆ ಹಿಡಿದಂಥ ಸಂದರ್ಭದಲ್ಲಿ ಗೊತ್ತಾಗಿರುವಂಥದ್ದು. ಬೆಂಗಳೂರು ಮೂಲದವನೊಬ್ಬ, ಮುಂಬೈನಲ್ಲಿರುವಂಥ ಒಬ್ಬ, ಅದರ ಜೊತೆಗೆ ಬೇರೆ ರಾಜಸ್ಥಾನದಲ್ಲೂ ಕೂತಿರುವಂಥ ಮತ್ತೊಬ್ಬ ವ್ಯಕ್ತಿ ಏನಿರ್ತಾನೆ, ಇವರು ಮೂವರುಗಳ ಜೊತೆಗೆ ವಿದೇಶದಲ್ಲಿ ಕೂತು ಈ ಸೈಬರ್ ಹ್ಯಾಕಿಂಗನ್ನು ಮಾಡ್ತಾ ಇದ್ರು. ಅದರ ಬಗ್ಗೆ ಮಾಹಿತಿಯನ್ನು ಕಲೆ ಆಗ್ತಾ ಹೋದಂಥ ಸಂದರ್ಭದಲ್ಲಿ ಸದ್ಯ ಮೂವರನ್ನು ಬಂಧಿಸಿರುವಂಥ ಒಂದು ಸೈಬರ್ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಪ್ರಕರಣದ ತನಿಖೆ ನಡೆಸ್ತಾ ಹೋದಂಥ ಸಂದರ್ಭದಲ್ಲಿ ಗೊತ್ತಾಗಿರುವಂಥದ್ದು, ಎಲ್ಲೋ ವಿದೇಶದ, ಅಂದರೆ ಚೈನಾ ಇಲ್ಲ ಹಾಂಗ್ಕಾಂಗ್ನ ಒಂದು ಸೈಬರ್ ಕಳ್ಳರೇನಿರುತ್ತೆ, ಸೈಬರ್ ಕಳ್ಳರು, ಅವರನ್ನು ಬಳಸ್ಕೊಂಡು ಈ ರೀತಿಯಾಗಿ ಈ 49 ಕೋಟಿಯನ್ನು ಕಳ್ಳತನವನ್ನು ಮಾಡಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಅಂದರೆ ಸೈಬರ್ ಪ್ರಕರಣಗಳನ್ನು ಭೇದಿಸುವಂಥದ್ದು ಅಷ್ಟು ಸುಲಭ ಆಗಿರೋದಿಲ್ಲ. ಯಾವಾಗ ಈ ಬಗ್ಗೆ ದೂರು ಬರುತ್ತೋ ಪ್ರಕರಣ ದಾಖಲು ಮಾಡಿಕೊಂಡಂಥ ಪೊಲೀಸರು IP ಅಡ್ರೆಸ್ಗಳನ್ನು ಹುಡುಕ್ತಾ ಹೋಗ್ತಾರೆ. ಆ IP ಅಡ್ರೆಸ್ಗಳನ್ನು ಹುಡುಕ್ತಾ ಹೋದಂಥ ಸಂದರ್ಭದಲ್ಲಿ ವಿದೇಶದಲ್ಲಿ ಅವರಿಗೆ ಸರ್ವರ್ಗಳನ್ನು ಇಟ್ಟು ಇವರು ಹ್ಯಾಕ್ ಮಾಡ್ತಾ ಇರೋದ್ರ ಬಗ್ಗೆ ಮಾಹಿತಿಗಳು ಗೊತ್ತಾಗುತ್ತೆ. ಬಳಿಕ ಅಕೌಂಟ್ಗಳನ್ನು ಫ್ರೀಜ್ ಮಾಡ್ತಾ ಹೋದಂಥ ಸುಮಾರು 10 ಕೋಟಿಗೂ ಅಧಿಕ ಮೌಲ್ಯ ಇರುವಂಥ ಅಕೌಂಟ್ಗಳನ್ನು ಈಗಾಗಲೇ ಫ್ರೀಜ್ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಉಳಿದಂಥ ಹಣ ಯಾರ್ಯಾರ ಅಕೌಂಟ್ಗಳಿಗೆ ಹೋಗಿದೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿರುವಂಥದ್ದು. ಒಟ್ಟಾರೆಯಾಗಿ ಸುಮಾರು ಕೇವಲ 2 ಗಂಟೆಯಲ್ಲಿ 49
ಕೋಟಿಯಷ್ಟು ಹಣವನ್ನು 659 ಅಕೌಂಟ್ಗಳಿಗೆ ಬೇರೆ ಬೇರೆ ಅಕೌಂಟ್ಗಳಿಗೆ ಹಾಕಿ ವಂಚನೆ ಮಾಡಿದ್ದಂಥ ಗ್ಯಾಂಗನ್ನು ಸದ್ಯ ಬಂಧಿಸಿರುವಂಥದ್ದು. ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳು ಇನ್ನೂ ಕೂಡ ತಲೆಮರೆಸ್ಕೊಂಡಿರುವಂಥದ್ದು. ಆದರೆ ಅವರಿಗೆ ಸರ್ವರ್ ಕೊಟ್ಟಿರುವಂಥವ್ರು ಇರ್ಬೋದು, ಮಾಹಿತಿಗಳನ್ನು ಕೊಟ್ಟವರು ಇರ್ಬೋದು, ಅಕೌಂಟ್ಗಳು ಕೊಟ್ಟಿರುವಂಥವ್ರ ಬಗ್ಗೆ ಮಾಹಿತಿ ಕಲೆ ಹಾಕಿರುವಂಥ ಸೈಬರ್ ಪೊಲೀಸರು ತಮ್ಮ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.